ರಾಜ್ಯ ಮಾಡಿದ್ರೆ ಅವರು ಇವರು ಸಹಾಯಕ್ಕೆ ಬರ್ತಾರೆ ಅನ್ನುವಂಥದ್ದು. ಈಗ ನೋಡಿದರೆ ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ, ಮುಖ್ಯಮಂತ್ರಿ ಸ್ಥಾನ 2022ರಲ್ಲಿ ಸಿಗೋದು ಬಹಳ ದೂರದ ಮಾತು ಈಗ ಅವರ ಅಭಿಪ್ರಾಯ ಆಗ್ಯದ. ಇಂಥ ಪ್ರಸಂಗದಲ್ಲ ಸಹಜವಾಗಿ ಈ ರಾಜಕೀಯ ಒಂದು ಔನ್ನತ್ಯವನ್ನು, ಜಾರಕಿಹೊಳಿ ಕುಟುಂಬದ ಔನ್ನತ್ಯವನ್ನು ಅವರು ಸಹ ಅದನ್ನು ತೆಗೆದು ಹಾಕಪ್ಪ, ನಾವು ಬದಿಗಿಡಬೇಕು ಅಂತ. ಮತ್ತು ಎಲ್ಲದಕ್ಕೂ ಒಂದು ಟೈಮ್ ಇರ್ತದೆ. ಸ್ವತಃ ಒಂದು ಟೈಮ್ದಾಗ ನಮ್ಮ ಸತೀಶ್ ಅವರು ಒಂದಿದ್ದು ಮಾತದ, ಅವ್ರು 30 ವರ್ಷ ಆಳಿದ್ರು, ನಾವು 30 ವರ್ಷ ಆಳ್ತೀವಿ, ಎಲ್ಲರದ್ದು ಒಂದು ಅಂತಿರ್ತದೆ ಅನ್ನೋಂಥ ಮತ್ತು ಅವ್ರಿಗೂ ಗೊತ್ತಿದೆ. ಇವತ್ತು ಸಾಕಷ್ಟು ಅನುಭವವನ್ನು ಪಡೆದಾರ, ಜೀವನದಲ್ಲ ಎತ್ತರಕ್ಕೆ ಬೆಳೆದಾರ ಅವರು. ಆದರೂ ಸಹಿತ ಇನ್ನೂ ಯಾವ ರೀತಿಯಾಗಿ ಈ ಸಿಚುವೇಶನ್ ತಮ್ಮ ಕಡೆ ಪರಿವರ್ತಿಸಬೇಕು ಅಂತ. ಯಾಕಂದ್ರೆ ಇದು ಜಸ್ಟ್ ನಮ್ಮ DCC ಬ್ಯಾಂಕನ್ನು ಕೈ ತೆಗೆದುಕೊಂಡಂತಹ ಈ ಜಾರಕಿಹೊಳಿ ಸಹೋದರರಿಗೆ ಇನ್ನಷ್ಟಪ್ಪ ನಾವು ಗಟ್ಟಿಕೊಳ್ಬೇಕು. ಮತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಭಾಳ ಅಪೇಕ್ಷೆ ಅವ್ರಿಗಿತ್ತು, ಈಗೂ ಅದ. ಈಗ ಅದನ್ನು ಅಧ್ಯಕ್ಷ ಆಗಬೇಕು ಅಂತ ಅವರಲ್ಲಿ ವಾದದ. ಯಾಕಂದರೆ ಒಂದು ಸಲ ಮಾತಾಡಿದ್ದು ಅದ ಸ್ವತಃ ಸತೀಶ್ ಅವರು, ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಅಧ್ಯಕ್ಷ ಸ್ಥಾನಕ್ಕೆ ಹೆಚ್ಚು ಬೆಲೆ ಅದ, ಗೌರವ ಅದ ಅಂತೇಳಿ. ಅದು ಇದ್ದರೆ ಬೇಕಾದ ಮಾಡಲಿಕ್ಕೆ ಸಾಧ್ಯ ಅದ ಅನ್ನೋಂಥ ಅವ್ರ ಭಾವನೆ ಅದ. ಮತ್ತು ಅದು ಅತ್ಯಂತ ಪ್ರಬಲವಾಗ್ಯದ. ಇಂಥ ಪ್ರಸಂಗದಲ್ಲೇ ಈಗ DKC ಅವರು CM ಆದಿದ್ದೇನಪ್ಪ ಅಂದ್ರೆ ನೆಲಕ್ಕೊಂದು ಅಡ್ಡಗೋಡೆಯನ್ನು ಜೋರಾಗಿ ಹರಿಯುವಂಥ ಪ್ರವಾಹಕ್ಕೆ ಅಡ್ಡಗೋಡೆಯನ್ನು ಕಟ್ಟಿದಂಗೆ ಆಗ್ಯದ. ಆ ಗೋಡೆಯನ್ನು ಒಡೆದು ಹೋಗುವಂಥ ಶಕ್ತಿ, ಸೀಳಿ ಹೋಗುವಂಥ ಶಕ್ತಿ ಸತೀಶ್ ಅವರಲ್ಲಿ ಇದೆಯಾ ಅನ್ನುವಂಥ ಮಾತುಗಳು ಕೇಳ್ತಾ ಇದ್ದಾರೆ. ಅದೇನೂ ಇರಲಿ, ಇವತ್ತು DKC ಬಂಡೆಗಲ್ಲು ಸತೀಶ್ ಅವ್ರ ಮುಂದೆ ಬಂದು ನಿಂತುಬಿಟ್ಟದ. ಈಗ ಆ ಬಂಡೆಗಲ್ಲನ್ನು ಹೊಡಿತಾರ, ಡೈನಮೈಟ್ ಹಾಕಿ ಬದಿಗೆ ಸರಿಸ್ತಾರ, ಮತ್ತೇನೋ ಮಾಡ್ತಾರೆ, ಮತ್ತು ತಮ್ಮ ಮೊದಲನೇ ಸ್ಥಾನಕ್ಕೆ ಬಂದು ಹತ್ತಾರ ಅನ್ನೋಂಥ ಸಂದರ್ಭದಲ್ಲೇ ಬೆಳಗಾವಿಯಲ್ಲಿ ಎಲ್ಲರ ಜೊತೆಗೆ ಸೌಹಾರ್ದವಾದ ಯುತವಾಗಿ ಉಳ್ಕೊಂಡು ಬೆಳಗಾವಿಯನ್ನು ಇನ್ನಷ್ಟು ಮುಂದುವರಿಸ್ಕೋಬೇಕು, ಸಂಘರ್ಷದಿಂದ ಉತ್ತಮ ಅನ್ನೋದು ಅವ್ರ ತಲೆ ಏನೂ ಬಂದಿರಬಹುದು ಅಂತ ಅನಿಸ್ತದ. ಕೆಲವು ಮೀಡಿಯಾಗಳಲ್ಲಿ ವಿಶ್ಲೇಷಣೆ ನೋಡಿದ್ರೆ. ಆದರೆ ಅದೊಂದುಕೊಂಡಷ್ಟು ಎಷ್ಟು ಸರಿಯೋ ತಪ್ಪೋ ಗೊತ್ತಿಲ್ಲ, ಸುಲಭವಾಗಿ ಆಗ್ತದೆ ಅಂತೇಳಿ. ಆದರೆ ತುರ್ತಕ್ಕೆ ಮಾತ್ರ ಸತೀಶ್ ಅವರು ಒಂದು ಮಿನಿಸ್ಟರ್ಶಿಪ್ ತೊಗೊಂಡ ತಮ್ಮನ್ನು ತಾವು ಬಚಾವ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವ್ರಿಗೂ ಮುಖ್ಯವಾಗಿ ಬೇಕಾಗಿದ್ದು ಮೊದಲು ತಮ್ಮ ಕುಟುಂಬ ಸೇಫ್ ಆಗುವಂಥದ್ದು. ಆ ದಿಶೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಅವ್ರ ರಾಜಕೀಯ ಬೆಳವಣಿಗೆ ಯಾವ ರೀತಿ ತೊಗೊಳ್ಬೋದು, ಇನ್ನು ಮುಂದೆ ಆದರೂ ಸಿದ್ದರಾಮಯ್ಯವ್ರಿಗೆ ಒಲಿಬೋದಾ, ಅಥವಾ ಸಿದ್ದರಾಮಯ್ಯ ದೂರ ಸರಿಬೋದಾ, ಅಥವಾ ಸಿದ್ದರಾಮಯ್ಯವ್ರಿಗೆ ಒಲಿಸ್ಕೊಳ್ಬೋದಾ, ಏನು ಗೊತ್ತಿಲ್ಲ. ಇವೆಲ್ಲ ನೋಡಿದಾಗ ಮಾತ್ರ ಈಗ ಮಾತ್ರ ಒಂದು